ಎಸ್ಕೆ ನ್ಯೂಸ್ ಕನ್ನಡ ಡಿಜಿಟಲ್ ಸುದ್ದಿವಾಹಿನಿಗೆ ಸ್ವಾಗತ. ನೀವು ಕವರ್ చేసుకోండి. हेलो बाबा फुल कवर आगे चेक करें अध्यक्ष को इवल्रा अरविंद उपाध्यक्ष अपना ಕಾರ್ಯದರ್ಶಿ ದೇವರಾಜ್ ರವೀಂದ್ರ ಅವರ ಅಧ್ಯಕ್ಷ ಫೋನ್ ಮಾಡ್ತಲ್ಲ ಸಾಕು ಮಾಡಿ ಅವ್ರ ನೇತೃತ್ವದಲ್ಲಿ ಈ ದಿನ ಮುಳಬಾಲ್ ತಾಲೂಕಿನ ಎಲ್ಲ ಗ್ರಾಮ ಆಡಳಿತ ಅಧಿಕಾರಿಗಳು ಅನಿರ್ದಿಷ್ಟಾವಧಿ ಮುಷ್ಕರ ಕೈಗೊಂಡಿದ್ದೀವಿ. ದಿನಾಂಕ 22/9/2024 ನಮ್ಮ ರಾಜ್ಯ ಸಂಘ ಸಭೆ ನಡೆಸಿ ನಮ್ಮ ಗ್ರಾಮ ಆಡಳಿತ ಅಧಿಕಾರಿಗಳಿಗೆ ಏನು ಈ ದಿನ ಕೆಲಸ ಒತ್ತಡ ಆಗ್ತಾ ಇದೆ, ನಮ್ಗೆ ಕೆಲವೊಂದು ಏನು ಮೂಲಭೂತ ನಮಗೆ ಸೌಕರ್ಯಗಳು ನೀಡಬೇಕು, ಇದರ ಬಗ್ಗೆ ತೀರ್ಮಾನ ತಗೊಂಡು ಸರ್ಕಾರ ಗಮನಕ್ಕೆ ಹೋಗೋ ಥರ ದಿನಾಂಕ ಅಂದರೆ ಇವತ್ತು 26/9/2024 ಆಯಾ ತಾಲೂಕು ಮಟ್ಟದಲ್ಲಿ ಆಯಾ ತಾಲೂಕಿನ ಗ್ರಾಮ ಆಡಳಿತಾಧಿಕಾರಿಗಳು ನಾವು ಮೌನವಾಗಿ ಪ್ರತಿಭಟನೆ ಮಾಡ್ತಾ ಇದ್ದೀವಿ ಅನಿರ್ದಿಷ್ಟಾವಧಿ. ಇದರಲ್ಲಿ ನಮ್ಮ ಕೆಲವೊಂದು ಬೇಡಿಕೆಗಳಿದೆ. ಗ್ರಾಮ ಆಡಳಿತಾಧಿಕಾರಿಗಳ ಹುದ್ದೆಯನ್ನು ತಾಂತ್ರಿಕ ಹುದ್ದೆಗಳಿಗೆ ನೀಡುವ ವೇತನ ಶ್ರೇಣಿಗೆ ನಿಗದಿಪಡಿಸಿ ಆದೇಶ ನೀಡುವ ಬಗ್ಗೆ. ಮತ್ತು ಈಗ ನಮಗೆ ಪ್ರತಿಯೊಂದೂ ಕೆಲಸ ಈಗ ಏನು ನಾವು ಕೆಲಸ ಮಾಡ್ತಾ ಇದ್ದೀವಿ, ಪ್ರತಿಯೊಂದು ಕೆಲಸನೂ ನಮಗೆ ಮೊಬೈಲಲ್ಲೇ ಮಾಡಿಸ್ತಾ ಇದ್ದಾರೆ. ಈ ಮೊಬೈಲಲ್ಲಿ ಮಾಡಬೇಕಾದ್ರೆ ಎಲ್ಲನೂ ಆ್ಯಪ್ಗಳಲ್ಲೇ ಮಾಡಬೇಕು. ಈಗ ನಿಮಗೆಲ್ಲ ಗೊತ್ತೇ ಇದೆ. ಅದಕ್ಕೆ ಈಗ ನಮಗೆ ಸರಿಯಾದ ಮೊಬೈಲ್ ಕೂಡ ಕೊಟ್ಟಿಲ್ಲ. ಎಕ್ವಿಪ್ಮೆಂಟ್ಸ್ ಅಂತ ಹೇಳಿ ಏನು ಉಪಕರಣ ಅಂತ ಹೇಳ್ತೀವಿ, ನಮಗೆ ಒಂದು ಮೊಬೈಲ್ ಕೊಟ್ಟಿಲ್ಲ. ಈ ಎಲ್ಲ ಆ್ಯಪ್ಗಳನ್ನ ಮಾಡಬೇಕಾದ್ರೆ ಉತ್ತಮವಾದ ಒಂದು ನಮಗೆ ಇಂಟರ್ನೆಟ್ ವರ್ಕ್ ಆಗೋ ಥರ ಒಂದು ಇದು ಡೇಟಾ ಕೊಡಬೇಕು, ಅದೂ ಇಲ್ಲ. ನಮಗೆ ಆಫೀಸು ಒಂದು ಸುಸಜ್ಜಿತವಾದ ಒಂದು ಆಫೀಸ್ ಇಲ್ಲ, ಕಚೇರಿ ಇಲ್ಲ, ನಮಗೆ ಕುತ್ಕೊಳ್ಳೋದಕ್ಕೆ ಪೀಠೋಪಕರಣಗಳಿಲ್ಲ. ಎಲ್ಲ ಕೆಲಸಗಳು ಮೊಬೈಲೆಲ್ಲ ಮಾಡಬೇಕು ಅಂತಾರೆ. ಈಗ ಕ್ಯಾಶ್ ಇನ್ಕಮಿಂದ ಹಿಡಿದು ಸಂಯೋಜನೆ ಇರ್ಬೋದು, ಇ ಆಫೀಸ್ ಇರ್ಬೋದು, ಆಧಾರ್ ಸೀಡಿಂಗ್ ಇರ್ಬೋದು, ಬಗೆರುಕುಮು, ಹಕ್ಕುಪತ್ರ, ನಮೂನೆ 1-5, ಭೌತಿಕತಾ ಆಂದೋಲನ ಅದು ಈಗ ಹೊಸದಾಗಿ ಅದನ್ನು ಆ್ಯಪ್ ಇಂಟ್ರೊಡ್ಯೂಸ್ ಮಾಡಿದ್ದಾರೆ, ಅದರಲ್ಲೇ ಮಾಡಬೇಕು ಅಂತಾರೆ. ಈ ಎಲೆಕ್ಷನಿಂದ ಹಿಡಿದು ಪ್ರತಿಯೊಂದು ಕೆಲಸಗಳು ಮೊಬೈಲ್ ಆ್ಯಪಲ್ಲೇ ಮಾಡಬೇಕು ಅಂತಾರೆ. ಸರಿಯಾದ ನಮಗೆ ಸಲಕರಣೆಗಳು ಕೊಟ್ಟಿಲ್ಲ, ಉಪಕರಣಗಳು ಕೊಟ್ಟಿಲ್ಲ. ಇದು ನಮ್ಮ ಬೇಡಿಕೆ ಇದೆ. ಸೇವಾ ವಿಷಯಗಳಿಗೆ ಸಂಬಂಧಿಸಿದಂತೆ ಸೌಲಭ್ಯಗಳನ್ನು ಕಲ್ಪಿಸೋ ಬಗ್ಗೆ ಅದು ಒಂದು ಪಾಯಿಂಟ್ ಇದೆ. ಈ ರೀತಿಯಿಂದ ವಿವಿಧ ಅನೇಕವಾದ ನಮ್ಮದು ಬೇಡಿಕೆಗಳಿದೆ. ಈ ಬೇಡಿಕೆಗಳು ಸರ್ಕಾರದ ಗಮನಕ್ಕೆ ತಂದು ನಮ್ಮ ಈ ಬೇಡಿಕೆಗಳನ್ನು ಈಡೇರಿಸುವವರೆಗೂ ನಾವು ಏನು ನಮ್ಮ ಕರ್ನಾಟಕ ಗ್ರಾಮ ಲೆಕ್ಕಾಧಿಕಾರಿಗಳ ಕೇಂದ್ರ ಸಂಘ ತೀರ್ಮಾನದಂತೆ ಅನಿರ್ದಿಷ್ಟಾವಧಿ ಮುಷ್ಕರನ ಕೈಗೊಂಡಿದ್ದೀವಿ. ಈ ಮುಷ್ಕರಕ್ಕೆ ನನ್ನ ವೈಯಕ್ತಿಕವಾಗಿ ನಾನು ಅಂದ್ಕೊಂಡು ನಮ್ಮ ಎಲ್ಲ ತಹಸೀಲ್ದಾರ್ಗಳು ಉತ್ತಮವಾದ ಬೆಂಬಲ ಕೊಡ್ತಾರೆ ಅಂತ ಅಂದ್ಕೊಂಡಿದ್ದೀನಿ, ಜಿಲ್ಲಾಧಿಕಾರಿಗಳಿಂದನೂ ಹಿಡಿದು. ಅದೇ ರೀತಿ ನಮ್ಮ ಎಲ್ಲ ನೌಕರರು ಇಲ್ಲಿ ಬಂದಿದ್ದಾರೆ. ಈ ನಮ್ಮ ಅನಿರ್ದಿಷ್ಟ ಮುಷ್ಕರಕ್ಕೆ ಉತ್ತಮವಾದ ಬೆಂಬಲ ಸಿಗಲಿ. ಈ ನಮ್ಮ ಕೂಗು ಏನಿದೆ ಇದು ರಾಜ್ಯ ಮಟ್ಟಕ್ಕೆ ಅಂದರೆ ಸರ್ಕಾರಕ್ಕೆ ತಲುಪಲಿ ಅಂತ ನನ್ನ ಉದ್ದೇಶ. ಜೈ ಗ್ರಾಮ ಲೆಕ್ಕಾಧಿಕಾರಿಗಳ ಸಂಘ, ಜೈ ಗ್ರಾಮ ಲೆಕ್ಕಾಧಿಕಾರಿ. 9/2024 ರಾಜ್ಯಾದ್ಯಂತ ಗ್ರಾಮ ಆಡಳಿತಾಧಿಕಾರಿ ಎಲ್ಲರೂ ಮುಷ್ಕರವನ್ನು ಹಮ್ಮಿಕೊಂಡಿದ್ದೀವಿ. ನಮ್ಮ ಮುಷ್ಕರಕ್ಕೆ ಮೇಯ್ನ್ ಬೇಡಿಕೆಗಳೇನು ಅಂದರೆ, ಇವತ್ತಿನ ದಿನ ಕಂದಾಯ ಇಲಾಖೆ ಸಂಪೂರ್ಣವಾಗಿ ಡಿಜಿಟೈಸ್ ಆಗಿದೆ. ಆದ್ದರಿಂದ ನಮಗೆ ಸವಲತ್ತುಗಳಿಲ್ಲ. ಬೇಸಿಕ್ ಏನಂದರೆ ಇವಾಗ ಲ್ಯಾಪ್ಟಾಪ್ ಹಾಕಿ ಯಾವುದೇ ರೀತಿಯಂಥ ಸೌಕರ್ಯಗಳು ನಮಗೆ ಸರ್ಕಾರ ಒದಗಿಸ್ತಾ ಇದೆ. ಆದ್ದರಿಂದ ಇವತ್ತಿನ ದಿನ ನಾವೆಲ್ಲರೂ ಆಗಿ ಶಾಂತಿಯುತವಾಗಿ ಮುಷ್ಕರವನ್ನು ಹಮ್ಮಿಕೊಂಡಿದ್ದೀವಿ.
ಇದಕ್ಕೆ ನಂದು ಫುಲ್ಲು ಬೆಂಬಲ ಇದೆ. ನೌಕರ ಸಂಘದಿಂದ ಕೂಡ ನಮ್ಮದು ಬೆಂಬಲ ಇದೆ. ಅದೇ ರೀತಿ ನಮ್ಮ ತಹಸೀಲ್ದಾರ್ ಆಗಿರ್ಬೋದು, ಜಿಲ್ಲಾಧಿಕಾರಿಗಳು ಎಲ್ಲರೂ ಬೆಂಬಲ ಕೊಡ್ತಾರೆ ಅಂತ ಜೈ ಹಿಂದ್. ನಮಸ್ಕಾರ. ಈ ದಿನ ನಮ್ಮ ಕರ್ನಾಟಕ ರಾಜ್ಯ ಗ್ರಾಮ ಆಡಳಿತಾಧಿಕಾರಿಗಳ ಕೇಂದ್ರ ಸಂಘದಿಂದ ಒಂದು ಸಂದೇಶ, ಒಂದು ಕರೆ ಬಂತು. ಏನಂದರೆ, ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಇತ್ತೀಚಿನ ದಿನಗಳಲ್ಲಿ ನಮ್ಮ ಗ್ರಾಮ ಆಡಳಿತಾಧಿಕಾರಿಗಳು ತುಂಬ ಒತ್ತಡಕ್ಕೆ ಒಳಗಾಗಿ ಕೆಲಸ ನಿರ್ವಹಿಸುತ್ತಿರುವುದು ನಮಗೆಲ್ಲ ಗೊತ್ತೇ ಇದೆ. ಇದರ ಭಾಗವಾಗಿ ನಮ್ಮ ಸಮಸ್ಯೆಗಳನ್ನು ಸರ್ಕಾರದ ಮುಂದೆ, ಸರ್ಕಾರದ ಗಮನದಲ್ಲಿ, ಸರ್ಕಾರದ ಮಟ್ಟದಲ್ಲಿ ಗಮನ ಸೆಳೆಯುವುದಕ್ಕಾಗಿ ಈ ದಿನ ನಾವು ಎಲ್ಲರೂ ಒಗ್ಗಟ್ಟಾಗಿ ರಾಜ್ಯಾದ್ಯಂತ ಗ್ರಾಮ ಆಡಳಿತಾಧಿಕಾರಿಗಳು ಎಲ್ಲ ಆಯಾ ತಾಲೂಕು ಮಟ್ಟದಲ್ಲಿ ಮೌನವಾಗಿ ಪ್ರತಿಭಟನೆಯನ್ನು ಕೊಟ್ಟಿದ್ದೀವಿ. ಈಗಾಗಲೇ ನಮಗೆ ಗೊತ್ತಿರುವಂತೆ ಎಲ್ಲ ತಾಲೂಕುಗಳಲ್ಲೂ, ಎಲ್ಲ ಜಿಲ್ಲೆಗಳಲ್ಲಿಯೂ ಗ್ರಾಮ ಆಡಳಿತಾಧಿಕಾರಿಗಳ ಒಂದು ಹುದ್ದೆಗಳು ಖಾಲಿ ಇದೆ. ಸುಮಾರು 2-3 ಋತುಗಳಲ್ಲಿ ಚಾರ್ಜ್ಗಳನ್ನು ಹಾಕಿ ಒತ್ತಡದಲ್ಲಿ ಕೆಲಸ ನಿರ್ವಹಿಸ್ತಾ ಇದ್ದಾರೆ. ಅದೇ ರೀತಿಯಾಗಿ ಎಲ್ಲ ಇತ್ತೀಚೆಗೆ ಎಲ್ಲ ಆಫೀಸ್ ಅಂತೇಳಿ ಎಲ್ಲ ಕೆಲಸ ಕಾರ್ಯಗಳನ್ನು ಡಿಜಿಟಲೀಕರಣ ಮೂಲಕ, ಆ್ಯಪ್ಗಳ ಮೂಲಕವೇ ನಿರ್ವಹಿಸುತ್ತಿದ್ದೇವೆ. ಉದಾಹರಣೆಗೆ ಆಧಾರ್ ಸೀಡಿಂಗ್ ಆ್ಯಪ್ ಆಗಿರ್ಬೋದು, ಇತ್ತೀಚೆಗೆ ಲ್ಯಾಂಡ್ ಬೀಟ್ ಆ್ಯಪ್ ಆಗಿರ್ಬೋದು, ಸಂಯೋಜನೆ ಆ್ಯಪ್ ಆಗಿರ್ಬೋದು, ಬೆಳೆ ಕಟಾವು ಆಗಿರ್ಬೋದು, ಬೆಳೆ ನಷ್ಟ ಪರಿಹಾರ ಮತ್ತು ಈಗ ಭೌತಿಕಾಂಶ ಆಂದೋಲನ ಆ್ಯಪ್ ಈಗ ಮಾಡ್ತಾ ಇದ್ದಾರೆ. ಅದನ್ನ ಈ ರೀತಿ 1 to 5 ಆಗಿರ್ಬೋದು, ಎಲ್ಲ ರೀತಿಯ ಆನ್ಲೈನಲ್ಲೇ ಮಾಡಬೇಕು ಅಂತ ಹೇಳ್ಬಿಟ್ಟು ಸರ್ಕಾರದಿಂದ ಆದೇಶಗಳಾಗಿದೆ. ಆದ್ದರಿಂದ ಈ ನಿಟ್ಟಿನಲ್ಲಿ ಸರ್ಕಾರಕ್ಕೆ ನಾವು ಇಲ್ಲಿವರೆಗೂ ಸುಮಾರು 1.5 ವರ್ಷದಿಂದ ನಾವು ನಮ್ಮ ಸ್ವಂತ ಏನೇ ಸೌಲಭ್ಯಗಳು ಇಲ್ಲದಿದ್ರೂ